ನೀನು ಬೆಳಕಿನ ನೀನು ನಕ್ಕುನ ಡೆಮೋ ನೋಡ್ತಿದ್ರಲ್ಲ ಕಾಪರೇಟ್ ಇಂದ ಮೀಟ್ ನೋಡಕತ್ತೀನಿ. ಓಕೆನಾ, ಫುಲ್ ಸಾಂಗ್ ನೋಡ್ಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡ್ರಿ. ಪ್ರಾಜೆಕ್ಟ್ ಓಪನ್ ಮಾಡಿದ್ರೆ ಈ ಥರ ಇರುತ್ತೆ ಪ್ರಾಜೆಕ್ಟ್. ಇಲ್ಲಿ ನೋಡಿರಿ, ಓಪನ್ ಮಾಡಿದ್ರೆ ಪ್ರಾಜೆಕ್ಟ್ ಈ ಥರ ಇರುತ್ತೆ. ಪ್ರಾಜೆಕ್ಟ್ ಅನ್ನೋದು ಸ್ಕ್ರೋಲ್ ಮಾಡಿರಿ ಈ ಥರ, ಆಯಿತಾ. ಈ ಥರ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನೋಡಿರಿ, ಇಲ್ಲಿ ಫೋಟೋಸ್ ಇರುತ್ತೆ ಇಲ್ಲಿ. ಓಕೆನಾ, ಇಲ್ಲಿಂದ ಫೋಟೋಸ್ ಅನ್ನೋದು ರೀಪ್ಲೇಸ್ ಮಾಡಬೇಕು. ಓಕೆನಾ, ಇಲ್ಲಿಂದ ಫೋಟೋಸ್ ಅನ್ನೋದು ರೀಪ್ಲೇಸ್ ಮಾಡಬೇಕು. ಇಲ್ಲಿಂದ ತೋರಿಸ್ತೀನಿ ನಿಮಗೆ. ಈ ಥರ ಫೋಟೋಸ್ ಅನ್ನೋದು ರೀಪ್ಲೇಸ್ ಮಾಡ್ಕೋಬೇಕು, ಆಯಿತಾ. ಈ ಥರ ಫೋಟೋಸ್ ರೀಪ್ಲೇಸ್ ಮಾಡ್ಕೊಂಡ್ರೆ ಇಲ್ಲಿ ನೋಡಿರಿ, ಮತ್ತೊಂದು ಫೋಟೋ ತೊಗೊಂಡು ಇಲ್ಲಿಂದ ರೀಪ್ಲೇಸ್, ಆಯಿತಾ. ಈ ಥರ ಫೋಟೋಸ್ ಅನ್ನೋದು ರೀಪ್ಲೇಸ್ ಮಾಡ್ಕೋಬೇಕು. ಎಲ್ಲ ಫೋಟೋಸನ್ನು ರೀಪ್ಲೇಸ್ ಮಾಡ್ಕೋಬೋದು. ಇಲ್ಲಿ 2 ಫೋಟೋಸ್ ಇದೆ, ತೋರಿಸ್ತೀನಿ ಒಂದ್ಸಲ. ಇಲ್ಲೊಂದು ಫೋಟೋ ಕ್ಲಿಕ್ ಮಾಡಿ ನೀವು ಇದು ಯಾವುದು ಫೋಟೋ ಇಟ್ಟಿರ್ತೀರೋ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಫೋಟೋ ಇಡಬೇಕಲ್ಲಿ, ಆಯಿತಾ. ಎಕ್ಸಾಂಪಲ್ ನಾನು ತೋರಿಸ್ತೀನಿ ನಿಮಗೆ, ಒಂದು ಸಲ ನಿಂದ್ರಿ. ಎಕ್ಸಾಂಪಲ್ ಈ ಫೋಟೋ ಇಡೋಕತ್ತಿದ್ದೀನಿ ಇಲ್ಲಿ, ಆಯಿತಾ. ಮತ್ತು ಇದೇ ಫೋಟೋ ಅಲ್ಲಿ ಮೇಲ್ಗಡೆನೂ ಅದೇ ಫೋಟೋ ಇಡಬೇಕು, ಆಯಿತಾ. ಇಲ್ಲಿಂದ ಮತ್ತು ಕಲರ್ ಫೀಲ್ಡಾಗಿ ಹೋಗಿ ಮತ್ತು ಸೇಮ್ ಅದೇ ಫೋಟೋ ಇಡಬೇಕು, ಆಯಿತಾ. ಸೇಮ್ ಆ್ಯಸ್ ಇಟ್ ಈಸ್ ಅದೇ ಫೋಟೋ ಇಡಬೇಕು ಇಲ್ಲಿಂದ, ಆಯಿತಾ. ಈ ಥರ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಒಂದು ಫೋಟೋ ಬರುತ್ತೆ. ಇಲ್ಲಿಂದ ಮತ್ತೊಂದು ಕಲರ್ ಫೀಲ್ಡಾಗಿ ಹೋಗಿ ಮತ್ತೆ ಒಂದು ಫೋಟೋ ಇಲ್ಲಿ ಚೇಂಜ್ ಮಾಡಬೇಕು, ಓಕೆನಾ. ಇಲ್ಲಿಂದ ಚೇಂಜ್ ಮಾಡ್ಕೋಬೇಕು, ಓಕೆನಾ. ಇಲ್ಲಿ ಫೋಟೋಸ್ ಇರೋಂಗಿಲ್ಲ, ಆಯಿತಾ. ಇಲ್ಲಿಂದ ನೀವು ಮತ್ತೆ ಒಂದು ಫೋಟೋ ತೊಗೊಂಡು ಇಲ್ಲಿಂದ, ಓಕೆನಾ. ಇಲ್ಲಿಂದ ಮತ್ತೆ ಒಂದು ಫೋಟೋ ತೊಗೊಂಡು ನಿನಗೆ ತೋರಿಸ್ತೀನಿ, ಆಯಿತಾ. ಇಲ್ಲಿ ಒಂದು ಫೋಟೋ ತೊಗೊಂಡು ಫುಲ್ ಕಂಪೋಸನ್ ಏರಿಯಾ, ಆಯಿತಾ. ಫುಲ್ ಕಂಪೋಸನ್ ಏರಿಯಾ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅಂದರೆ ಈ ಥರ ಫಿಂಗರ್ ಮೇಲೆ ಅಡ್ಜಸ್ಟ್ ಮಾಡ್ಕೊಬೇಕು, ಫಿಂಗರ್ ಥರ, ಆಯಿತಾ. ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ, ಓಕೆ. ಫಿಂಗರಿಂದ ನೀಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ ಈ ಥರ, ಆಯಿತಾ. ಇಲ್ಲಿ ಇಲ್ಲಿಂದ ಮತ್ತೆ ಒಂದು ಫೋಟೋ ಇಡಬೇಕು, ಆಯಿತಾ. ಈ ಥರ ಎಕ್ಸಾಂಪಲ್ ಇದು ಫುಲ್ ಕಂಪೋಸನ್ ಏರಿಯಾ, ಆಯಿತಾ. ಇಲ್ಲಿ 2 ಫೋಟೋ ಬರುತ್ತೆ, ಆಯಿತಾ. ಇಲ್ಲಿಂದ ನೋಡಿರಿ 2 ಫೋಟೋ ಬಂತು, ಆಯಿತಾ. ಇದು ಎಕ್ಸ್ಟ್ರಾ ಪಾರ್ಟ್ ಇದೆ, ಇಲ್ಲಿಂದ ಕಟ್ ಮಾಡ್ಕೋಬೇಕು ಇಲ್ಲಿ, ಆಯಿತಾ. ತೋರಿಸ್ತೀನಿ ನನಗೆ, ಓಕೆ. ಇಲ್ಲಿಂದ ಎಲ್ಲಿವರೆಗೆ ಅಂತಂದರೆ 7.24 ಸೆಕೆಂಡ್ಸ್ ತನಕ ಇಲ್ಲಿ ಫೋಟೋ ಎಕ್ಸ್ಟ್ರಾ ಪಾರ್ಟನ್ನು ಕಟ್ ಮಾಡ್ಕೋಬೇಕು, ಆಯಿತಾ. ಕಟ್ ಮಾಡಿಕೊಂಡು ಇದು ಎಫೆಕ್ಟ್ ಇದೆ ನೋಡಿರಿ, ನಿಮಗೆ ತೋರಿಸ್ತೀನಿ ನನಗೆ. ಈ ಫೋಟೋಗೆ ಎಫೆಕ್ಟ್ ಇರುತ್ತೆ, ಇಲ್ಲಿಂದ ಎಫೆಕ್ಟನ್ನು ಕಾಪಿ ಮಾಡ್ಕೊರಿ, ಆಯಿತಾ. ಕಾಪಿ ಮಾಡಿಕೊಂಡು, ಓಕೆನಾ. ಇಲ್ಲಿ ಈ ಫೋಟೋಗೆ ಇಲ್ಲಿಂದ ಪೇಸ್ಟ್ ಮಾಡಿರಿ, ಆಯಿತಾ. ಇಲ್ಲಿ ಪೇಸ್ಟ್ ಮಾಡಿದಿರಲ್ಲ, ಆಯಿತು. ಮತ್ತು ಇಲ್ಲಿ ಈ ಥರ ಬರ್ರಿ, ಇಲ್ಲಿ ಒಂದು ಈ ಫೋಟೋವನ್ನು ಈ ಫೋಟೋಗಿರೋ ಎಫೆಕ್ಟು ಕಾಪಿ ಮಾಡ್ಕೊರಿ, ಆಯಿತಾ. ಕಾಪಿ ಮಾಡಿಕೊಂಡು ಮತ್ತು ಲಾಸ್ಟ್ ಫೋಟೋ ಇದೆಲ್ಲ, ಲಾಸ್ಟ್ ಫೋಟೋಗೆ ಬಂದು ಈ ಫೋಟೋಗೆ ಇಲ್ಲಿಂದ ಪೇಸ್ಟ್, ಆಯಿತಾ. ಈ ಥರ ಎಲ್ಲ ರೆಡಿ ಆಯಿತು. ಇಲ್ಲಿಂದ ವೀಡಿಯೋ ಅನ್ನೋದು ಎಕ್ಸ್ಪೋರ್ಟ್ ಮಾಡ್ಕೊರಿ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿರಿ.